ರಾತ್ರಿ ಮಲಗೋಕ್ಕೂ ಮುಂಚೆ ಸ್ನೇಹಿತರೆ ಈ ಎರಡು ವಸ್ತುಗಳನ್ನ ನೀವೇನಾದರೂ ಹಚ್ತಾ ಬಂದರೆ ನಿಮ್ಮ ಸ್ಕಿನ್ ಮೇಲೆ ಈ ರೀತಿಯಾಗಿರುವಂಥ ಪಿಂಪಲ್ಸ್ಗಳು ಹಾಗೂ ಎಷ್ಟೇ ಒಂದು ನೊರೆ ಬೀಳ್ತಾ ಇರುವಂಥ ಸ್ಕಿನ್ ಇದ್ದರೂ ಕೂಡ ಸ್ನೇಹಿತರೆ ನೀವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ನಿಮ್ಮ ಸ್ಕಿನ್ ಮೇಲೆ ಓಪನ್ ಪೋರ್ಸ್ಗಳಾಗಿರ್ಬೋದು ಹಾಗೂ ಪಿಗ್ಮೆಂಟೇಷನ್ ಹಾಗೂ ಪಿಂಪಲ್ಸ್ ಎಷ್ಟೇ ಎಕ್ನಿ ಪಿಂಪಲ್ಸ್ ಆಗಿರಲಿ ಸ್ನೇಹಿತರೆ ನೀವು ತುಂಬಾ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಯಾವುದೇ ಒಂದು ದುಬಾರಿ ಆಗಿರುವಂಥ ಟ್ರೀಟ್ಮೆಂಟ್ ನಾವು ತಗೊಳ್ಳದೆ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಮ್ಮ ಸ್ಕಿನ್ನ ತುಂಬಾ ಹೊಳೆಯೋ ಹಾಗೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಯಾವ ರೀತಿ ಈ ಒಂದು ಫೇಸ್ ಪ್ಯಾಕ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತಗೋತಾ ಇರೋದು ಸ್ನೇಹಿತರೆ. ಈಸಿಯಾಗಿ ನಾವು ಮನೆಯಲ್ಲಿ ನಮ್ಮ ಫೇಸ್ನ ತುಂಬಾ ಗ್ಲೋ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬಹುದು. ನೋಡಿ ಸ್ನೇಹಿತರೆ, ಹೇಗೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಿಮ್ಮ ಸ್ಕಿನ್ಗೆ. ಹಾಗೂ ನೋಡಿ, ನಾನಿಲ್ಲಿ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇರೋದು, ಅಂದರೆ ಶುಗರ್ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ರಫ್ ಸ್ಕಿನ್ ಇದ್ದರೂ ಕೂಡ ಸ್ನೇಹಿತರೆ ಸಾಫ್ಟ್ ಆಗಿ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಸ್ಟ್ ಆಗಿರಲಿ ಅಥವಾ ಟ್ಯಾನಿಂಗ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ನಿಮ್ಮ ಡೈಲಿ ಲೈಫಲ್ಲಿ ನಿಮ್ಮ ಸ್ಕಿನ್ಗೆ ಶುಗರ್ನ ಅಪ್ಲೈ ಮಾಡ್ಕೋತಾ ಬನ್ನಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಇದ್ರ ಒಳಗಡೆ ಒಂದು ಹಾಫ್ ಅಷ್ಟು ಲಿಂಬೆ ಹಣ್ಣನ್ನ ಯೂಸ್ ಮಾಡ್ಕೋತಾ ಇರೋದು. ಫ್ರೆಂಡ್ಸ್, ಲೆಮನ್ ಅಂತೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಆಗಿರಲಿ ಅಥವಾ ಪಿಗ್ಮೆಂಟೇಷನ್ ಆಗಿರಲಿ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ನಾವು ನಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಹಳೆಯ ಕಲೆ ಇರ್ಬೋದು ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಏನಾದರೂ ನೀವು ಇದನ್ನು ಟ್ರೈ ಮಾಡ್ತಾ ಬಂದರೆ ಸ್ನೇಹಿತರೆ ಸಾಕು, ನಿಮ್ಮ ಸ್ಕಿನ್ ಯಾವ ರೀತಿ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಆಗುತ್ತೆ. ಸ್ವಲ್ಪ ಜನಕ್ಕಂತೂ ತುಂಬಾ ಪಿಂಪಲ್ಸ್ ಪ್ರಾಬ್ಲಮ್ ಅಂತೂ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಹಾಗೂ ಸ್ವಲ್ಪ ಜನಕ್ಕಂತೂ ಬಿಸಿಲಿಗೆ ಹೋದ ತಕ್ಷಣ ಸಾಕು ಮುಖ ತುಂಬಾ ಕೆಂಪಗಾಗ್ತಾ ಹೋಗುತ್ತೆ ಹಾಗೂ ತುಂಬಾ ಟ್ಯಾನಿಂಗಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾನಿವಾಗ ಕ್ಲಿನಿಕ್ ಪ್ಲಸ್ ಶಾಂಪೂನ ತಗೋತಾ ಇರೋದು. ಕ್ಲಿನಿಕ್ ಪ್ಲಸ್ ಶಾಂಪೂನ ನೀವು ಒಂದು ಹಾಫ್ ಅಷ್ಟು ಹಾಕೊಂಡ್ರೆ ಸಾಕು ಸ್ನೇಹಿತರೆ, ಅಥವಾ ಒಂದು ಸ್ಪೂನಷ್ಟು ಹಾಕೊಂಡ್ರು ಕೂಡ ನಡೆಯುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕೋತಾ ಇರೋದು. ಏನಪ್ಪ ಕ್ಲಿನಿಕ್ ಪ್ಲಸ್ ಶಾಂಪೂನ ನಮ್ಮ ಮುಖಕ್ಕೆ ಹಚ್ಕೊಳ್ಬಹುದಾ ಅಂತ ತಿಳ್ಕೊತಿದ್ರಲ್ವ ಸ್ನೇಹಿತರೆ, ಹಚ್ಕೊಳ್ಬಹುದು. ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕೊಂಡಿರೋದು. ನೀವು ಇದನ್ನು ಮುಖಕ್ಕೆ, ಕೈಗೆ, ಕಾಲ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇವಾಗಲಂತೂ ಬಿಸಿಲಿನಿಂದ ನಿಮ್ಮ ಸ್ಕಿನ್, ನಿಮ್ಮ ಕುತ್ತಿಗೆ ಭಾಗ, ನಿಮ್ಮ ಕೈಯಲ್ಲಿ, ನಿಮ್ಮ ಕಾಲು ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರೋದು. ಹಾಗೂ ಇವಾಗಲಂತೂ ಸ್ನೇಹಿತರೆ ಚಳಿಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಿಮ್ಮ ಮುಖ ತುಂಬಾ ಒಡಿತಾ ಇರೋದಂತೂ ಜಾಸ್ತಿ ಆಗಿಬಿಟ್ಟಿರೋದು ಸ್ನೇಹಿತರೆ. ಅದಕ್ಕಂತೂ ತುಂಬಾ ಸೂಪರ್ ಆಗಿರುವಂಥ ಈ ಒಂದು ಫೇಸ್ ಪ್ಯಾಕ್ ನೋಡಿ. ನಾನಿವಾಗ ಲಾಸ್ಟ್ಗೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಲ್ ಸ್ಕಿನ್ ಇದ್ದರೂ ಕೂಡ ಸ್ನೇಹಿತರೆ ಹೊಳೆಯೋ ಹಾಗೆ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ ತುಂಬಾ ರಫ್ ಇದ್ದರೆ ಸಾಫ್ಟ್ ಆಗಿ ಮಾಡುತ್ತೆ. ನಮ್ಮ ಸ್ಕಿನ್ ತುಂಬಾ ಹಾಲಿನ ಹಾಗೆ ಕಾಣಿಸೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಈ 4 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನಾನು ಯಾವ ರೀತಿ ನನ್ನ ಕೈ ಮೇಲೆ ಅಪ್ಲೈ ಮಾಡ್ಕೋತೇನೆ ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಮೊದಲಿಗೆ ನನ್ನ ಕೈ ಯಾವ ರೀತಿ ಇದೆ ಅಂತ ನೋಡಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಒಂದೇ ಸಲಕ್ಕೆ ಯಾವ ರೀತಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ಅದು ಕೂಡ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ಕೈ ಭಾಗ ಆಗಿರಲಿ ಅಥವಾ ನಿಮ್ಮ ಮುಖದ ಮೇಲೆ, ನಿಮ್ಮ ಕಾಲ ಮೇಲೆ ಎಲ್ಲ ಅಪ್ಲೈ ಮಾಡ್ಕೋತಿರೋ ಸ್ವಚ್ಛವಾಗಿ ತೊಳ್ಕೊಂಡು ಬಿಡಿ. ಯಾಕಂದರೆ ಡಸ್ಟ್ ಕೂತ್ಕೊಂಡಿರುತ್ತೆ ಅಲ್ವ, ಅದಕ್ಕೋಸ್ಕರ ಸ್ನೇಹಿತರೆ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಸಿಗೋದಿಲ್ಲ. ಅದಕ್ಕೋಸ್ಕರ ಏನೇ ನೀವು ಫೇಸ್ ಪ್ಯಾಕ್ ಯೂಸ್ ಮಾಡೋಕ್ಕೂ ಮುಂಚೆ ನೀವು ನಿಮ್ಮ ಮುಖನ ತೊಳೆದು ಬಿಟ್ಟು, ನೀವು ಅಂದರೆ ಫೇಸ್ ವಾಶ್ನ ಮಾಡಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ನೋಡಿ, ಸಕ್ಕರೆ ಹಾಕ್ಕೊಂಡಿರೋದ್ರಿಂದ ಸ್ಕ್ರಬ್ ರೀತಿಯಾಗಿ ಯೂಸ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಡಸ್ಟ್ ಇದ್ದರೂ ಹಾಗೂ ತುಂಬಾ ಪಿಂಪಲ್ಸ್ ಸಮಸ್ಯೆ ಇದ್ದರೂ ಸ್ನೇಹಿತರೆ ಸ್ಕ್ರಬ್ ರೀತಿಯಾಗಿ ಇದನ್ನು ಒಂದು 10 ಮಿನಿಟ್ಸ್ವರೆಗೂ ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಡಿ. ನೋಡಿ, ನಾವು ಯಾವುದೇ ಒಂದು ಪಾರ್ಲರ್ಗೆ ಹೋಗಿ ತುಂಬಾ ದುಬಾರಿ ಮಸಾಜ್ಗಳನ್ನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ.
ಈ ರೀತಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್, ಅದು ಕೂಡ ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ, ನಮಗೆ ಜಾಸ್ತಿ ಬೆನಿಫಿಟ್ಸೇ ಸಿಗುತ್ತೆ ಸ್ನೇಹಿತರೆ. ಇದರಿಂದ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ. ಈ ಒಂದು ಫೇಸ್ ಪ್ಯಾಕ್ನ ಸ್ನೇಹಿತರೆ ನೀವು ರಾತ್ರಿ ಮಲಗೋದಕ್ಕೂ ಮುಂಚೆ ಹಾಫ್ ಆನ್ ಅವರ್ಸ್ ಮುಂಚೆ ನೀವು ಮಲ್ಕೋತೀರ ಅಂದರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ನೀವು ವಾಶ್ ಮಾಡಿಕೊಂಡು ನೀವು ಇದನ್ನು ಡೈಲಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ವಾರಕ್ಕೆ ಒಂದ್ಸಲ ಅಪ್ಲೈ ಮಾಡ್ಕೊಂಡ್ಬಿಡಿ. ಹಾಗೂ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಸ್ಕಿನ್ಗೆ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ವ್ಯಾಸ್ಲಿನ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ಅಷ್ಟು ನಾನು ಅಪ್ಲೈ ಮಾಡ್ಕೊಂಡಿರೋದು ಆಗಿದೆ. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಆಗುತ್ತೆ ಅಲ್ಲಿವರೆಗೂ ಇಟ್ಕೊಂಡಿದ್ದ ತಕ್ಷಣ. ಹಾಗೂ ನಾನು ನಿಮಗೆ ವಾಶ್ ಮಾಡಿದ ತಕ್ಷಣ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ. ನಾನಿವಾಗ ವಾಶ್ ಮಾಡ್ಕೊಂಡಿರೋದಾಗಿದೆ. ಮೊದಲಿಗೆ ಹ್ಯಾಂಡ್ಸ್ಗೂ ಈಗಿನ ಹ್ಯಾಂಡ್ಸ್ಗೂ ಕೂಡ ಸ್ನೇಹಿತರೆ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. 2 ಕೈಗಳು ಕೂಡ ನಿಮಗೆ ತೋರಿಸ್ತೇನೆ ನಾನು ನೆಕ್ಸ್ಟು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ. ಈ ಒಂದು ಕೈ ಹಾಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ.